ನಮಸ್ಕಾರ ಸ್ನೇಹಿತರೆ. ಇವತ್ತು ಸಾಕಷ್ಟು ಜನ ಯುವಕರಿಗೆ ಮತ್ತು ಮಧ್ಯವಯಸ್ಕರಿಗೆ ಮತ್ತು ಏಜ್ ಆದಮೇಲೂ ಕೂಡ ಏನಾಗ್ತಾ ಇದೆ ಅಂದರೆ ಶರೀರದಲ್ಲಿ ಶಕ್ತಿಯ ಒಂದು ಸಂಚಯ ಕಡಿಮೆ ಆಗಿ ಮತ್ತು ಶುಕ್ರಾಣುಗಳ ಒಂದು ಸಂಖ್ಯೆ ಕಡಿಮೆ ಆಗಿ ಮತ್ತು ಒಂದು ಶಾರೀರಿಕ ದೌರ್ಬಲ್ಯದಿಂದ ನಪುಂಸಕತೆ ಜಾಸ್ತಿ ಆಗ್ತಾ ಇದೆ ಈಗ. ಸೊ ಅದಕ್ಕೆ ಭಾಳ ಅದ್ಭುತವಾದಂಥ ಪ್ರಕೃತಿಯಲ್ಲಿ ನಮಗೆ ಈ ಒಂದು ಮದ್ದನ್ನು ನಮಗೆ ಭಗವಂತ ಇಟ್ಟಿದ್ದಾನೆ. ಸೊ ಕಾರಣ ಏನಂತಂದರೆ ನಿಮಗೆ ಬಹುಶಃ ಗೊತ್ತಿರುತ್ತೆ, ಈ ಒಂದು ಲೈಂಗಿಕ ದೌರ್ಬಲ್ಯಕ್ಕೆ ಭಾಳ ಮುಖ್ಯವಾದ ಕಾರಣ ಬಂದ್ಬಿಟ್ಟು ನಮ್ಮ ಒಂದು ಆಹಾರ ಪದ್ಧತಿ ಬದಲಾಗಿದೆ ಮತ್ತು ವಿರುದ್ಧವಾದಂತಹ ಜೀವನ ಮಾಡ್ತಾ ಇದ್ದೀವಿ ನಾವು. ಪ್ರಕೃತಿ ಸಹಜವಾಗಿ ಜೀವನ ಮಾಡ್ತಾ ಇಲ್ಲ, ತುಂಬ ಲೇಟಾಗಿ ಮಲಗೋದು, ಲೇಟಾಗಿ ಹೇಳೋದು. ಸೊ ಆ ಥರ ಪೌಷ್ಟಿಕಾಂಶ ಭರಿತವಾದ ಆಹಾರ ಸೇವನೆ ಮಾಡ್ತಾ ಇಲ್ಲ ಮತ್ತು ಶಾರೀರಿಕ ಶ್ರಮ ಇಲ್ಲ. ಕೆಲವು ಜಾಗಗಳಲ್ಲಿ ಏನಾಗ್ತದೆ ಅಂದರೆ ಕೂತಲ್ಲೇ 8 ಗಂಟೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಏನಾಗಿರುತ್ತೆ ಈ ಥರದ್ದು ಶಾರೀರಿಕ ದೌರ್ಬಲ್ಯದಿಂದ ಶುಕ್ರಾಣುಗಳ ಸಂಖ್ಯೆ ಕಡಿಮೆ ಇರುತ್ತಲ್ವ, ಅಂಥವರು ಈ ಹಳ್ಳಿಗಾಡು ಪ್ರದೇಶದಲ್ಲಿ ಮತ್ತು ಈ ರೀತಿ ನೋಡಿ ಈ ಹುಲ್ಲುಗಳು ಬೆಳೆದಿರ್ತದಲ್ವ, ಅದ್ರ ಮಧ್ಯೆ ಬೆಳೀತಕ್ಕಂಥ ಒಂದು ಅಮೂಲ್ಯವಾದಂತಹ ಈ ಒಂದು ವನಸ್ಪತಿ. ಸೊ ಈ ವನಸ್ಪತಿ ಹೆಸರು ಬಂದ್ಬಿಟ್ಟು ಪುರುಷರತ್ನ ಅಂತೇಳಿ ಸರ್. ನೋಡಿ, ಪುರುಷರತ್ನ ಅಂತೇಳಿ ಇದು ಬಂದು ನಿಮಗೆ ಬೆಳಗ್ಗೆ ಒಂದು 8-9 ಗಂಟೆ ಟೈಮಲ್ಲಿ ಹೋದ್ರೆ ಮಾತ್ರ ನಿಮಗೆ ಇದು ಐಡೆಂಟಿಫಿಕೇಶನ್ಗೆ ತುಂಬ ಈಜಿ. ಆಮೇಲೆ ಇದು ಹೂ ಉದುರೋಯ್ತು ಅಂತಂದ್ರೆ ನಮಗೆ ಐಡೆಂಟಿಫಿಕೇಶನ್ ಮಾಡೋಕ್ಕಾಗಲ್ಲ. ಕಾರಣ ಏನಂತಂದ್ರೆ ನಿಮಗೆ ಈ ಒಂದು ಹುಲ್ಲುಗಳ ಮಧ್ಯೆ ಇದು ಈ ಥರದ್ದು ಇರೋದೇ ನಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ಇದಕ್ಕೆ ಬೆಳಗಿನ ಜಾವ ಇದರ ಕಲೆಕ್ಷನ್ ಮಾಡೋದು ತುಂಬಾ ಅದ್ಭುತವ. ನೋಡಿ ಇದು ಹೇಗಾಗಿರುತ್ತೆ ಅಂದ್ರೆ ಭೂಮಿ ಮೇಲೆ ಇದು ಸುಮಾರು ಒಂದು ಅರ್ಧ ಅಡಿಯಷ್ಟು ಎತ್ತರ ಬೆಳೀತದೆ. ಸೊ ಈಗೇನಾಗಿದೆ, ನಮಗೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸುಮಾರು ಒಂದು 6-7 ಇಂಚ್ ಇದೆ ಅಷ್ಟೇನೆ. ಇಲ್ಲಿ ನೋಡಿ ಹೂವು ಈ ರೀತಿ ಸೂರ್ಯನಿಗೆ ಮುಖ ಮಾಡಿರ್ತದೆ. ಇದಕ್ಕೆ ಪುರುಷರತ್ನ ಅಂತೇಳಿ ಹೆಸರು. ಸೊ ನಾವು ಗಮನಿಸಿದ ಹಾಗೆ ಈ ಒಂದು ವನಸ್ಪತಿಯನ್ನು ನಾವು ನಿತ್ಯ ಸ್ವಲ್ಪ ಜಜ್ಜಿಬಿಟ್ಟು ಹಾಲಿಗೆ ಹಾಕೊಂಡು ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಹಸುವಿನ ತುಪ್ಪ, ನಾಟಿ ಹಸುವಿನ ತುಪ್ಪ ಮತ್ತು ಕಲ್ಸಕ್ಕರೆನ ಹಾಕಿ ಸೇವನೆ ಮಾಡ್ತಾ ಬಂದರೆ ದಿನಾ ಬೆಳಗ್ಗೆ ಒಂದು ಬಾರಿ ಶರೀರದಲ್ಲಿ ಶಕ್ತಿ ಸಂಚಯವಾಗ್ತದೆ ಮತ್ತು ಲೈಂಗಿಕ ಸಮಸ್ಯೆ ದೂರ ಆಗ್ತದೆ. ಶುಕ್ರಾಣುಗಳ ಸಂಖ್ಯೆ ಅಂದರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ದು ಕೆಲವರಿಗೆ ಮಕ್ಕಳಾಗಲ್ಲ ನೋಡಿ. ಸೊ ಅಂಥವ್ರಿಗೆ ಇದು ರಾಮಬಾಣ ರೀತಿ ಕೆಲಸ ಮಾಡ್ತದೆ. ಸೊ ಯಾಕೆಂದರೆ ಇದ್ರ ಹೆಸರೇ ಪುರುಷರತ್ನ, ಅಂದರೆ ಪುರುಷರಿಗೆ ತುಂಬ ಅಮೂಲ್ಯವಾದಂತಹ ವನಸ್ಪತಿಯಾಗಿರೋದ್ರಿಂದ ಇದ್ರ ಹೆಸರೇ ಪುರುಷರತ್ನ ಅಂತ ನಮ್ಮ ಪೂರ್ವಜರುಗಳು ಅಂದರೆ ಋಷಿ ವಿಜ್ಞಾನಿಗಳು ಇದನ್ನು ಹೆಸರಿಟ್ಟಿದ್ದಾರೆ. ಸೊ ಇದನ್ನ ನಾವು ಐಡೆಂಟಿಫಿಕೇಶನ್ ಮಾಡಿ ಯೂಸ್ ಮಾಡಿದ್ಮೇಲೆ ಏನಾಗ್ತದೆ, ಇದನ್ನ ಹಾಲಿಗೆ ಹಾಕಿ ನಾವು ಕುದಿಸಿದಾಗ ಒಳ್ಳೆ ಲೋಳೆ ತರ ಬರ್ತದೆ. ಇದು ಅಂದ್ರೆ ಇದರಲ್ಲಿ ಅಷ್ಟು ಜೆಲ್ ಅಂಶ ಇದೆ ಶರೀರದಲ್ಲಿ. ಇದು ಅದ್ಭುತವಾಗಿ ನಮ್ಮ ಮೂಳೆಗಳ ಒಂದು ಆರೋಗ್ಯಕ್ಕೆ, ಶುಕ್ರಾಣುಗಳ ಒಂದು ವೃದ್ಧಿ ಮತ್ತು ಆರೋಗ್ಯಕ್ಕೆ, ಪುರುಷತ್ವಕ್ಕೆ ಮತ್ತು ನಿಮುರುಕೆ ದೌರ್ಬಲ್ಯಕ್ಕೆ, ಪುರುಷರ ಪ್ರತಿಯೊಂದು ಲೈಂಗಿಕ ಸಮಸ್ಯೆಗಳಿಗೆ ಇದೊಂದು ಅದ್ಭುತವಾದಂತಹ ವನಸ್ಪತಿಯಾಗಿದೆ ಸ್ನೇಹಿತರೆ. ಸೊ ಇದು ಬೆಳಗ್ಗೆ ಒಂದು 8-9 ಗಂಟೆ ಟೈಮಲ್ಲಿ ಮಾತ್ರ ಇದು ನಿಮಗೆ ಕಣ್ಣಿಗೆ ಕಾಣಿಸ್ತದೆ ಈ ಹೂವಿರೋವರಿಗೆ. ಸೊ ಇದ್ರ ನೋಡಿ ಹೂವು ಅಷ್ಟೇನೆ ನಿಮಗೆ ಪಿಂಕ್ ಕಲರ್ದಿದೆ. ಸೊ ನೀವೆಲ್ಲರೂ ಈ ರೀತಿ ಹುಲ್ಲುಗಳು ಬೆಳೆದಿರೋ ಜಾಗದಲ್ಲಿ ಇದು ಹೆಚ್ಚಿಗೆ ಬೆಳೀತದೆ. ಈ ಹೊಲಗಳು ಉಳುಮೆ ಮಾಡ್ದೇನೆ ಕೆಲವರು ಬಿಟ್ಟಿರ್ತಾರಲ್ಲ, ಅಲ್ಲಿ ಬೆಳೀತದೆ. ಸೊ ಈ ವನಸ್ಪತಿಯನ್ನು ಸುಮಾರು ಎಷ್ಟು ಹಾಕ್ಬೇಕಪ್ಪ ಅಂದ್ರೆ ಒಂದು ಹಿಡಿ ಅಷ್ಟು, ಒಂದು ದಿನಕ್ಕೆ ಒಂದು ಹಿಡಿ ಅಂತಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು 6-7 ಗಿಡ. ಸೊ ಇದೊಂದು ಅರ್ಧ ಅಡಿ ಎತ್ತರ ಆದ್ಮೇಲೆ ಒಂದು 3-4 ಗಿಡ, ಒಂದು 6-7 ಗಿಡ ಸಾಕು. ಒಂದು ಜಜ್ಬಿಟ್ಟು ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಸೋಸ್ಕೊಂಡು ಅದಕ್ಕೆ ಒಂದು ಚಮಚ ನಾಟಿ ಹಸುವಿನ ತುಪ್ಪ, ಸ್ವಲ್ಪ ಕಲ್ಸಕ್ಕರೆ ಹಾಕೊಂಡು ನಿತ್ಯ ಕುಡಿತಾ ಬಂದರೆ ಶರೀರದಲ್ಲಿ ರಸಾದಿ ಸಪ್ತ ಧಾತುಗಳು ಅಂದ್ರೆ ರಸ, ರಕ್ತ, ಮಾಂಸ, ಮೇದ್ಯ, ಮೂಳೆ, ಮಜ್ಜೆ, ಶುಕ್ರ ಇವೆಲ್ಲನೂ ಕೂಡ ವೃದ್ಧಿಯಾಗಿ ಪುರುಷ ಸದೃಢವಾಗ್ತಾನೆ. ಮತ್ತೆ ಅವ್ರ ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಮತ್ತೆ ಈ ಬಂಜತನ ಅಂತ ಏನು ಹೇಳ್ತೀವಿ, ಪುರುಷ ಬಂಜತನಕ್ಕೆ ಇದು ಅದ್ಭುತವಾಗಿ ಕೆಲಸ ಮಾಡುವಂಥ ಮೂಲಿಕೆಯಾಗಿದೆ ಸ್ನೇಹಿತರೆ. ಸೊ ಇದನ್ನ ಹೆಚ್ಚು ಜನರಿಗೆ ಬಳಸ್ಕೊಂಡು ನಿಮ್ಮ ಸಮಸ್ಯೆಯಿಂದ ಆಚೆ ಬನ್ನಿ ಅಂತ ಕೇಳ್ತೇನೆ. ಸೊ ಈಗ ನಾವು ಪಟ್ಟಣ ಪ್ರದೇಶದಲ್ಲಿ ಇದ್ದೀವಿ, ಮತ್ತೆ ನಮಗೆ ಸಮಯದ ಅಭಾವವಿದೆ, ಮತ್ತೆ ನಮಗೆ ನಮ್ಮ ಭಾಗದಲ್ಲಿ ಇದು ಸಿಗ್ತಾ ಇಲ್ಲ ಅಂತ ಅನ್ನೋರು ಇದಕ್ಕೆ ಅಂದರೆ ಪುರುಷರಿಗೆ ಸಂಬಂಧಪಟ್ಟಂತ ಔಷಧಿಗಳು ನಮ್ಮ ಹತ್ರ ಸಿಗ್ತವೆ. ವಜ್ರಕಾಯ ಚೂರ್ಣ ಅಂತೇಳಿ ಸುಮಾರು ನೀವು ಹಿಂದಿನ ಒಂದು ಸಂಚಿಕೆಗಳಲ್ಲಿ ನೋಡಿರ್ತೀರಿ. ಅದ್ರ ಬಗ್ಗೆ ಸುಮಾರು ಜನ ಅದನ್ನು ಬಳಸಿ ಪ್ರಯೋಜನ ಕೂಡ ಪಡೆದಿರ್ತೀರಿ. ಸೊ ಈ ಒಂದು ಪುರುಷರತ್ನವನ್ನು ಬಳಸಿಕೊಂಡು ನಿಮ್ಮ ಶರೀರದ ದೌರ್ಬಲ್ಯವನ್ನು ನಿವಾರಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.